ಮದ್ದೂರು ಗಲಾಟೆ ವಿಚಾರವಾಗಿ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕ ಮುಸಲ್ಮಾನ್ ರಾಜ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರ ಬಿಗಿಯಾಗಿ ಮುಸಲ್ಮಾನರ ವಿರುದ್ಧ ಕ್ರಮ ತೆಗೆದುಕೊಳ್ತಿಲ್ಲ. ನೇರವಾಗಿ ಮುಸ್ಲಿಮರಿಗೆ ಬೆಂಬಲ ನೀಡುವ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಡಿಜೆಹಳ್ಳಿ ಕೆಜೆಹಳ್ಳಿಯ ಘಟನೆಯಾದರೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಮುಸಲ್ಮಾನರ ಪರವಾಗಿದ್ದೇವೆಂಬ ಭಾವನೆ ಸರ್ಕಾರ ಮಾಡ್ತಿದೆ. ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರಿಗೆ ರಾಜ್ಯ ಸರ್ಕಾರ ನಮ್ಮದು ಅಂತ ಅನಿಸ್ತಿದೆ. ಹಿಂದೂ ಸಮಾಜ ಜಾಗೃತಿಯಾಗಲಿಲ್ಲ ಅಂದ್ರೆ ಹಿಂದೂ ಸಮಾಜವೇ ತೊಂದರೆ ಅನಿಸುತ್ತದೆ. ಇನ್ನು ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಯಾವಾಗ ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆದ ಹಾಗೆ ಆಗತ್ತೆ. ಜಾತಿ ಧರ್ಮ ಮತಭೇದ ಬಿಟ್ಟು ಇಡೀ ಹಿಂದೂ ಸಮಾಜ ಒಂದಾಯ್ತು. ಮಂಡ್ಯದಲ್ಲಿ ಮದ್ದೂರಿನ ಗಣಪತಿ ವಿಸರ್ಜನೆ ಪೂರ್ವ ಮೆರವಣಿಗೆ ವೇಳೆ ಗಲಾಟೆ ನಡೆದಿದೆ. ತಪ್ಪು ಮಾಡಿದ ಮುಸಲ್ಮಾನರನ್ನ ಬಿಟ್ಟು ಹಿಂದೂಗಳನ್ನ ಬಂಧಿಸುವ ಕೆಲಸ ನಡೀತಾ ಇದೆ. ಕೇವಲ ಹಿಂದೂಗಳ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ತಿದೆ. ಅನಾಮಿಕನನ್ನ ಒದ್ದು ಒಳಗೆ ಹಾಕಿ ಅಂತ ನಾನು ಮೊದಲೇ ಹೇಳಿದ್ದೆ. ಮುಸ್ಲಿಂ ಬೆಂಬಲಿತ ಸರ್ಕಾರ ಎಲ್ಲಾ ಸಮಯದಲ್ಲಿ ಇರಲ್ಲ. ಮುಂದೆ ಹಿಂದೂ ಪರ ಇರುವ ಸರ್ಕಾರ ಬಂದೇ ಬರುತ್ತೆ. ನಿನ್ನೆ ಸಾಗರದಲ್ಲಿ ಸಣ್ಣ ಮಕ್ಕಳು ಗಣಪತಿ ವಿಸರ್ಜನೆ ಪೂರ್ವ ಮೆರವಣಿಗೆ ವೇಳೆ ಉಗ್ದಿದ್ದಾರೆ. ಬಳಿಕ ಅವರ ತಾಯಿ ಕ್ಷಮೆ ಕೇಳಿದ್ರಂತೆ, ಬಿಟ್ಟಂತೆ. ಅದೇ ಹಿಂದೂಗಳು ಅವರ ಮೆರವಣಿಗೆ ಸಂದರ್ಭದಲ್ಲಿ ಹೋಗಿ ಅಡ್ಡ ನಿಂತಿದ್ರೆ ಕಗ್ಗೊಲೆಯಾಗ್ತಾ ಇದ್ರು. ಮುಸಲ್ಮಾನರ ಮನಸ್ಥಿತಿ ಬದಲಾಗಬೇಕಾಗಿದೆ. ಸಂಕುಚಿತ ಕೆಟ್ಟ ಮುಸಲ್ಮಾನರ ವಿರುದ್ಧ ನಾನು ಮಾತನಾಡ್ತಿದ್ದೇನೆ. ಎಲ್ಲಾ ಮುಸಲ್ಮಾನರ ಬಗ್ಗೆ ನಾನು ಮಾತನಾಡ್ತಿಲ್ಲ ಅಂತ ಸಮಜಾಯಿಷಿ ನೀಡಿದ್ರು. Royal Collection Mega Offer Alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734117. ಇದು ಮುಗಿದಿದೆ ಅಂತ ಭಾವಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ರಾಜ್ಯವೇ ಆಗ್ತಾ ಇದೆ. ನೇರವಾಗಿ ಮುಸಲ್ಮಾನರು ಬೆಂಬಲ ಕೊಡಂಥ ರಾಜ್ಯ. ಎಲ್ಲೆಲ್ಲಿ ಮುಸಲ್ಮಾನರು ಗೂಂಡಾಗಿರಿ ಮಾಡ್ತಾರೆ ಅವ್ರನ್ನ ಬಿಗಿಯಾಗಿ ಅವ್ರ ಬಗ್ಗೆ ಕ್ರಮ ತಗೋತಿಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ನಡೆದಂಥ ಘಟನೆ ಆದ ನಂತರ ಕೂಡ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದೇ ಮನಸ್ಥಿತಿಯ ಮುಸಲ್ಮಾನರಿಗೆ ಆ ಮನಸ್ಥಿತಿನ ಅದೇ ರೀತಿ ಮುಂದುವರಿಬೇಕು, ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋಂಥ ಒಂದು ಭಾವನೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ. ಮಂಡ್ಯ ಮದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒಳಹಾಕೋದು ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನೇ ಅರೆಸ್ಟ್ ಮಾಡ್ತಾರೆ. 144 ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ. 144 ಸೆಕ್ಷನ್ನಾಗಿ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ. ಹುಬ್ಬಳ್ಳಿನಲ್ಲಿ ಅದೇ ರೀತಿ ಆಯಿತು. 4 ಜನ ಸೇರಿಕೊಂಡು ಒಬ್ಬ ಹಿಂದೂ ಹುಡುಗರಿಗೆ ಚಾಕು ಹಾಕ್ತಾರೆ. ನೆನ್ನೆ ಸಾಗರದ್ದೇ ನೋಡಿದ್ದೀರಿ ನೀವು. ಮೆರವಣಿಗೆ ಹಿಂದೂ ಗಣಪತಿ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಇಬ್ಬರು ಮುಸಲ್ಮಾನ್ ಹುಡುಗರು ಅದನ್ನು ಉಗುಳಿದ್ರೆ ಅವ್ರ ತಾಯಿ ಕ್ಷಮೆ ಕೇಳಿದ್ರಂತೆ, ಬಿಟ್ಬಿಡಿ ಅಂತ ಅಂದ್ಕೊಂಡು ಪಾಪ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರು ಸಹಕಾರ ಕೊಡ್ತಾಯಿದ್ದಾರೆ. ಸುಮ್ಮನೆ ವಾಪಸ್ ನೋಡಿ, ಮುಸಲ್ಮಾನರ ಮೆರವಣಿಗೆ ಆಗ್ತಿರ್ಬೇಕಾರೆ ಉಗಿಯೋದಲ್ಲ, ಸುಮ್ಮನೆ ಅಡ್ಡ ಹೋಗಿ ಹಿಂದೂಗಳು ವಿರೋಧ ಮಾಡಿದ್ದಿದ್ರೆ ಬದುಕ್ತಾ ಇದ್ರು ಅವರು. ಕಗ್ಗೊಲೆಗಳು ಆಗೋಗ್ತಿದ್ರು, ಮುಸಲ್ಮಾನರು ಹಿಂದೂಗಳ ಮೇಲೆ ಹೊಡೆದಾಗ್ತಿದ್ರು. ಅದಕ್ಕೋಸ್ಕರ ಮುಸಲ್ಮಾನರ ಮನಸ್ಥಿತಿಯನ್ನು ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕಾಗಿದೆ. ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಈ ಒಂದು ಏನು ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರು ಯಾರಿದ್ದಾರೆ, ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ, ಮುಂಚೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಸಂಕುಚಿತ ಭಾವನೆ ಮುಸಲ್ಮಾನರಿಗೆ ಅವ್ರಿಗೆ ಅನಿಸಿದೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮದೇ ಸರ್ಕಾರ, ನಾವೇನು ಆಟ ಆಡಿದ್ರೂ ಕೂಡ ನಮಗೆ ತೊಂದರೆ ಕೊಡಲ್ಲ, ಹಾಗಾಗಿ ನಾವು ಆಟ ಆಡೋಣ, ಆಟ ಆಡ್ತಾನೇ ಇದ್ದಾರೆ ಅವರು. ಅದಕ್ಕೋಸ್ಕರ ನಾನು ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರ ಭಾವನೆ ಹಾಗೇ ಇದೆ.
ಈ ಮುಸಲ್ಮಾನರು ಹೀಗೆ ಇರಬೇಕು, ಅವ್ರು ಗಲಾಟೆ ಮಾಡ್ತಾ ಇರಬೇಕು, ನಮಗೆ ಬೆಂಬಲ ಕೊಡಬೇಕು, ಕಾಂಗ್ರೆಸ್ಸಿಗೆ ಹಿಂದೂಗಳು ತೊಂದರೆ ಕೊಡಬೇಕು, ಇದು ಅವ್ರ ಮನಸ್ಥಿತಿ. ಆ ಮನಸ್ಥಿತಿಗೆ ತಕ್ಕಂತೆ ಮುಸಲ್ಮಾನರು ಕೂಡ ಎದ್ದು ಕುಣಿತಾ ಇದ್ದಾರೆ. ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಖಂಡಿತ ತೊಂದರೆಯನ್ನು ಹಿಂದೂ ಸಮಾಜನೇ ಅನುಭವಿಸಬೇಕು. ಹಿಂದೂ ಸಮಾಜ ಜಾಗೃತಿ ಆಗಲ್ವಾ? ಆಗತ್ತೆ. ಉದಾಹರಣೆ ಧರ್ಮಸ್ಥಳ ಕೇಸು. ಧರ್ಮಸ್ಥಳದಲ್ಲಿ ಯಾವ ರೀತಿ SIT ರಚನೆ ಆಗ್ತಿದ್ದಂಗೆ ಏನು ಭಾವನೆಗಳಿತ್ತು? ಅಲ್ಲೇನು ಅಷ್ಟು ಗುಂಡಿಗಳಿದೆ, ನೂರಾರು ಹೆಣಗಳು ಹಾಕಿದೆ, ಸಾವಿರಾರು ಹೆಣಗಳಿದ್ದಾವೆ, 18 ಅಡಿ ತನಕ ನಾವು ಹಾಕಿದ್ದೀವಿ ಅಂತ ತೋರಿಸ್ಕೊಟ್ಟ ನಂತರ ಯಾವಾಗ ಬಿಗಿಯಾಗಿ SIT ಕೆಲಸ ಮಾಡ್ತೋ ಆಗ ಒಪ್ಕೋತಾ ಇದ್ದಾರೆ ಒಬ್ಬೊಬ್ಬರೇ ನಮ್ಗೆ ಹಿಂಗೆ ಹೇಳಿಕೊಟ್ರು, ಅದಕ್ಕೋಸ್ಕರ ನಾವು ಹಿಂಗೆ ಹೇಳಿದ್ವಿ. ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಯಿತು. ಎಲ್ಲ ಸಾಧು ಸಂತರು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಸಾಧು ಸಂತರು ಜಾಗೃತರಾದರು. ಧರ್ಮಸ್ಥಳಕ್ಕೆ ಹೋದರು, ಜಾತಿ ಮತ ಎಲ್ಲವನ್ನು ಭೇದ ಮರೆತು ನಾವೆಲ್ಲ ಒಂದಿದ್ದೇವೆ, ಧರ್ಮಸ್ಥಳದ ಮಂಜುನಾಥನನ್ನು ರಕ್ಷಣೆ ಮಾಡ್ತೇವೆ, ವೀರೇಂದ್ರ ಹೆಗ್ಡೆ ಅವರನ್ನು ರಕ್ಷಣೆ ಮಾಡ್ತೇವೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಇಡೀ ಹಿಂದೂ ಸಮಾಜ ಹೋಯಿತು. ಹಾಗಾಗಿ ಅಲ್ಲಿ ಯಾವ ದುಷ್ಟಶಕ್ತಿಗಳು ಅವರು ಈಗ ಒಂದೊಂದೇ ಬರ್ತಾ ಇದೆ. ಕಮ್ಯುನಿಸ್ಟಿನ MP ಬುರುಡೆ ಹೋದಂಥ ಸಂತು ಅವನ ಕೈಲಿ ಹೋಗಿತ್ತು. ಏನು ಕೆಲಸ ಕಮ್ಯುನಿಸ್ಟ್ MPದು? ಆ ಮುಸಲ್ಮಾನ ಸಮೀರ್, ನಾನು ಪ್ರಾರಂಭಕ್ಕೆ ಹೇಳಿದೆ SIT ರಚನೆ ಮಾಡಿದಾಗ ಯಾರು ಅನಾಮಿಕ ಇದ್ದಾನೆ ಅವನಿಗೆ ಅರೆಸ್ಟ್ ಮಾಡಿ ಒದ್ದು ಹೊಳೆ ಹಾಕಿ ಅವನು ಬಾಯಿ ಬಿಡಿಸಿರಿ ಎಲ್ಲ ಸುದ್ದಿ ಬರುತ್ತೆ ಅಂತ. ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅರೆಸ್ಟ್ ಮಾಡ್ಕೊಂತ ಅವ್ನು ಶಿವಮೊಗ್ಗ ಜೈಲಿಗೆ ತಂದಾಗ್ತಾರೆ. ಇಲ್ಲಿ ತನಕ ಆಗೋಕ್ಕೆ ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಹಿಂದೂ ಸಮಾಜ ಜಾಗೃತಿ ಆಗತ್ತೆ. ಎಚ್ಚರಿಕೆಯನ್ನು ಈ ಗೂಂಡಾ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು. ನಾನು ಕಾಂಗ್ರೆಸ್ನವರೇ ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರ ಸ್ವಾರ್ಥಿಗಳು. ಅಧಿಕಾರಕ್ಕೋಸ್ಕರ ಮುಸಲ್ಮಾನರು ಗೂಂಡಾಗಳಿಗೆ ಬೆಂಬಲ ಕೊಡ್ತಾನೇ ಇರ್ತಾರೆ ಅವರು. ಅದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಮುಸಲ್ಮಾನ್ ಗೂಂಡಾಗಳು ಇದನ್ನು ಗಮನಿಸಬೇಕು. ಪೊಲೀಸ್ ಇಲಾಖೆಯವ್ರಿಗೂ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇದೇ ಮುಸಲ್ಮಾನ್ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರಲ್ಲ. ನೀವು ಈಗಿನ ಕಾಂಗ್ರೆಸ್ನವ್ರು ಕುಣಿದಂಗೆ ಮುಸಲ್ಮಾನರಿಗೆ ಗೂಂಡಾಗಳಿಗೆ ಬೆಂಬಲ ಕೊಟ್ಕೊಂಡ್ಬಂದರೆ ಮುಂದಿನ ದಿನ ಹಿಂದೂಗಳ ರಕ್ಷಣೆ ಮಾಡೋಂಥ ಸರ್ಕಾರ ಬರುತ್ತೆ ರಾಜ್ಯದಲ್ಲಿ. ಆಗ ಈ ಸಂದರ್ಭದಲ್ಲಿ ನೀವೇನಾದ್ರು ಕೂಡ ಅನ್ಯಾಯವಾಗಿ, ನ್ಯಾಯಕ್ಕೆ ವಿರುದ್ಧವಾಗಿ ನೀವೇನಾದ್ರು ಕೂಡ ಹಿಂದೂಗಳು ತೊಂದರೆ ಕೊಟ್ಟರೆ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಅನುಭವಿಸ್ತೀರಿ ಅಂತ ಎಚ್ಚರಿಕೆ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು.